ಮಹಾರಾಜರು ನಮಗೋಸ್ಕರ ಅರಮನೆ ಕಟ್ಟಿದ್ದಾರೆ, ಕನ್ನಂಬಾಡಿ ಕಟ್ಟಿದ್ದಾರೆ, ಆಸ್ಪತ್ರೆಗಳು, ಶಾಲೆಗಳು, ವಿದ್ಯುತ್ ಶಕ್ತಿ, ರಸ್ತೆಗಳು ಎಲ್ಲವನ್ನ ಕಟ್ಕೊಟ್ಟಿದ್ದಾರೆ ಮಹಾರಾಜರು. ಆದ್ರೆ ಮಹಾರಾಜರಿಗೋಸ್ಕರನೇ ಕಟ್ಟಡ ಕಟ್ಟಿದಂತ ಯಾವ್ದಾರು ಕಟ್ಟಡ ಇದೆಯಾ ಮೈಸೂರಲ್ಲಿ? ಎಸ್, ಇದೆ. ಅದೇ ಗಾಯತ್ರಿ ಥಿಯೇಟರ್. ಮಹಾರಾಜರು ತಾವು ಸಿನಿಮಾ ನೋಡ್ಬೇಕು ಅಂತ ಈ ಗಾಯತ್ರಿ ಥಿಯೇಟರ್ ಕಟ್ಟಿಸ್ಕೊಂಡ್ರು. 5,000 ರೂಪಾಯಿಗಳನ್ನ ಕೊಟ್ರು. ಈ ಸಿನಿಮಾ ಥಿಯೇಟರ್ ಕಟ್ಟಿದ್ರಲ್ಲ ಅವರು ಪ್ರಾತಸ್ಮರಣೀಯ ಚೆಲುವಾಚಾರ್ಯರು 5,000 ರೂಪಾಯಿಗಳನ್ನ ಏನ್ ಮಾಡಿದ್ರು ಗೊತ್ತಾ? ಬನ್ನಿ ಒಳಗಡೆ ತೋರಿಸ್ತೀನಿ. ಮಹಾರಾಜರು ಇಲ್ಲಿ ನೋಡೋದಕ್ಕೆ ಮುಂಚೆ ಸಿನಿಮಾನ ಪ್ರತಿ ವಾರ ಹೋಗಿ ಬೆಂಗಳೂರಲ್ಲಿ ಡಿಫೆನ್ಸ್ ಥಿಯೇಟರ್ ಅಲ್ಲಿ ನೋಡ್ತಾ ಇದ್ರು. ಕಮರ್ಷಿಯಲ್ ಸ್ಟ್ರೀಟ್ ಜಂಕ್ಷನ್ ಅಲ್ಲಿ ನೀವು ಶಿವಾಜಿನಗರ್ಗೆ ಹೋಗ್ಬೇಕಾದ್ರೆ ಸಿಗ್ನಲ್ ಅಲ್ಲಿ ನಿಂತ್ಕೊಂಡು ಒಂದು ಹಳೇ ಬಿಲ್ಡಿಂಗ್ ನೋಡ್ತಿರಲ್ಲ ನೋಡಿ, ಇದೇ ಡಿಫೆನ್ಸ್ ಥಿಯೇಟರ್. ಇಲ್ಲೇ ಮಹಾರಾಜರು ಬಂದು ಪ್ರತಿ ವಾರ ನೋಡ್ತಾ ಇದ್ರು. ಅದಾದ್ಮೇಲೆ ಗಾಯತ್ರಿ ಥಿಯೇಟರ್ 1948 ಅಲ್ಲಿ ಕಟ್ಟಿಸ್ಕೊಂಡ್ಮೇಲೆ ಮಹಾರಾಜರು 5,000 ಕೊಟ್ರಲ್ಲ, ಅದೇನ್ ಮಾಡಿದ್ರು ಬನ್ನಿ ತೋರಿಸ್ತೀನಿ. ಇವರೇ ರೀ ಪುಣ್ಯಾತ್ಮ, ಥಿಯೇಟರ್ ಕಟ್ಟಿದಂತ ಪುಣ್ಯಾತ್ಮ ಮೇಸ್ತ್ರಿ ಚೆಲುವಾಚಾರ್. ನೋಡಿ ಬನ್ನಿ ಇಲ್ಲಿ. ಮಹಾರಾಜರು ಕೊಟ್ಟಂತ 5,000 ರೂಪಾಯಿನಲ್ಲಿ ಅಮೆರಿಕಾ ನಿರ್ಮಿತ ಪ್ರೊಜೆಕ್ಟ್ ತಗೊಂಬಂದ್ರು ರೀ 48ರಲ್ಲಿ. 48ರಿಂದ 96ವರೆಗೆ ಸಾವಿರಾರು ಸಿನಿಮಾ ಪ್ರೊಜೆಕ್ಟ್ ರಲ್ಲಿ ನೋಡಿದೀವಿ. ನಾವೇ 100 ಸಿನಿಮಾ ನೋಡಿದೀವ್ರಿ. ಆಯ್ತಾ? ಈಗ ಡಿಜಿಟಲ್ ಯುಗ, ಹಂಗಾಗಿ ಇದನ್ನ ತೆಗೆದು ಅವರು ಮಾರುದಲ್ಲ. ಇದಕ್ಕೆ ಇಟ್ ಹ್ಯಾಸ್ ಎ ಹೈಯೆಸ್ಟ್ ಆಂಟಿಕ್ ವ್ಯಾಲ್ಯೂ. ಆದ್ರೂ ಇದನ್ನ ಕೊಡದಲೆ ಇದರ ಮಾಲೀಕರು, ಈ ಥಿಯೇಟರ್ನ ಮಾಲೀಕರು ಇದನ್ನ ಬಹಳ ಭಕ್ತಿಯಿಂದ ಪೂಜಿಸುತ್ತಾ ಮಹಾರಾಜರ ಮೇಲಿನ ತಮ್ಮ ಭಕ್ತಿಯನ್ನ